ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಗನವೀರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಇಲ್ಲಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲ ಹೋಲಿನ ತುಂಬ ಸ್ಪೆಷಲಾಗಿ ಆಚರಿಸಿದ್ರೆ, ಹಾಗೆ ನಾನು ಅಷ್ಟೇ ನಮ್ಮ ಕಾಲೋನಿಲಿ ತುಂಬಾ ಡಿಫ್ರೆಂಟಾಗಿ ಸ್ಪೆಷಲಾಗಿ ಆಚರಿಸಿದೆ. ಯಾಕಂದರೆ ಇಲ್ಲಿ ಇವಾಗ ನೀವು ನೋಡ್ತಿರೋದು ನೈಟು ಕಾಮನನ್ನು ದಹನ ಮಾಡಿರೋವಂಥದ್ದು. ಸೊ ಆ ಕ್ಲಿಪ್ನ ಆ್ಯಂಡ್ ನಾವು ನಮ್ಮ ಬಿಲ್ಡಿಂಗಲ್ಲಿ ದಿನ ಬೆಳಿಗ್ಗೆ ಹೋಲಿನ ಸ್ಪೆಷಲಾಗಿ ಆಚರಿಸೋಣ ಅಂತ ಹೋದ್ವಿ. ಆ್ಯಂಡ್ ನಮ್ಮ ಅಡ್ಮಿನ್ ಸಹ ತುಂಬ ಚೆನ್ನಾಗಿ ಎಲ್ಲನೂ ಪ್ರಿಪೇರ್ ಮಾಡಿದ್ರು. ಎಲ್ಲ ರೀತಿಯ ನಾರ್ತ್ ಅವರು, ಸೌತ್ ಅವರು ಪ್ರತಿಯೊಬ್ಬರು ಇದ್ದಾರೆ. ಸೊ ಹಾಗಾಗಿ ತುಂಬ ಡಿಫ್ರೆಂಟಾಗಿ ನಾವು ಹೋಲಿನ ಆಚರಿಸಿದ್ವಿ. ಸೊ ಇದು ನೋಡ್ತಾ ಇರೋದು ನಮ್ಮ ಬ್ಲಾಕ್. ಇಲ್ಲಿಂದ ನಾವು ಬ್ಲಾಕಿಗೆ ಹೋಗಬೇಕಿತ್ತು. ಸೊ ಎಲ್ಲ ಖಾಲಿ ಇತ್ತು. ನಾನೇನು ಅಂದ್ಕೊಂಡೆ, ಮೇ ಬಿ ಯಾರೂ ಆಡ್ತಾ ಇಲ್ಲ ಅಂತ ಅಂದ್ಕೊಂಡೆ. ಬಿಕಾಸ್ ನಮ್ಮ ಕಾಲೋನಿಲಿ ಒನ್ ಡೇ ಮುಂಚೆನೇ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಹುಣ್ಣಿಮೆ ದಿನವೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗಾಗಿ ಸೊ ಆಮೇಲೆ ಗೊತ್ತಾಯಿತು ಎಲ್ಲರೂ ಅಲ್ಲಿ ಬ್ಲ್ಯಾಕಲ್ಲಿ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ. ಇನ್ನೂ ಅಷ್ಟಾಗಿ ಯಾರು ಪರಿಚಯ ಇಲ್ಲ ಇಲ್ಲಿ. ಹಾಗಾಗಿ ಹ್ಯಾಪಿ ಹೋಲಿ. ಒಂದು ನಿಮಿಷ ಆರೆಂಜ್ ಜೈ ಬಜರಂಗ್ ಬಲಿ. ಈ ಕಡೆ ನೋಡಿ, ಇವರು ಈಗ ನಾವೆಲ್ಲರೂ ಬ್ಲಾಕಿಗೆ ಬೆಳಿಗ್ಗೆ 9 ಗಂಟೆಯಿಂದನೇ ಹೋಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಬಟ್ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಬಟ್ ಲೇಟ್ ಆಗಿ 2 or 3 o'clockವರೆಗೂ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿದರು. ಬಟ್ ಅವತ್ತು ಹುಣ್ಣಿಮೆ ದಿನವೇ ಗ್ರಹಣ ಇದ್ದಿದ್ದ ರೀಸನ್ ಬೇಗ ಕ್ಲೋಸ್ ಮಾಡಬೇಕಾಗಿತ್ತು, ಬೇಗ ಮುಗಿಸ್ತಾರಂತ ಹೇಳಿದರು. ಹಾಗಾಗಿ ನಾವು 11 o'clockಗೆ ಹೋದ್ವಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲರೂ. ನೀರಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅಥವಾ ರೈನ್ ಡ್ಯಾನ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗಂತೂ ಕೇಳಲೇಬೇಡಿ, ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅವರಂತರೂ. ಒಂದು 2-3 ಕಡೆ ಈ ರೈನ್ ಡ್ಯಾನ್ಸ್ನ ಅರೇಂಜ್ಮೆಂಟ್ ಮಾಡಿದ್ರು ಅವರು. ಒಂದು ಕಡೆ ಬಾಯ್ಸು, ಒಂದು ಕಡೆ ಲೇಡೀಸು ಅಂತ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೆ. ಯಾಕಂದರೆ DJ ಬೇರೆ ಹಾಕಿದ್ರು, ಒಳ್ಳೊಳ್ಳೆ ಸಾಂಗ್ಸ್ನ ಹಾಕ್ತಾಯಿದ್ರು. ಹಾಗಾಗಿ ನಾನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಲ್ಲಿಂದನೇ. ಸೊ ಇನ್ನು ಮಿಕ್ದವರೆಲ್ಲ ಅವರವರೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ. ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರಗಳ ಜೊತೆ ಸೇರಿ ನಾನು ಸಹ ತುಂಬಾ ಎಂಜಾಯ್ ಮಾಡಿದೆ. ಸೊ ಅವರವರೆಲ್ಲ ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅದೇ ರೀತಿ ನಾವು ಅಷ್ಟೇ ಗ್ರೂಪ್ಗಳೆಲ್ಲ ಮಾಡ್ಕೊಂಡು, ಒಂದು ಕಡೆ ಬಾಯ್ಸು, ಒಂದು ಕಡೆ ಲೇಡೀಸು, ಆ ಥರ ಎಲ್ಲ ಮಾಡಿದರು. ರೈನ್ ಡ್ಯಾನ್ಸ್ ಎಲ್ಲ ಇತ್ತು. ಆಮೇಲೆ ಬಟ್ ನಂಗೆ ಒಂದು ಬೇಜಾರಿತ್ತು, ನನ್ನ ಜೊತೆ ವೀರು ಇರಲಿಲ್ಲ ಅವತ್ತು. ಅವರು ಡ್ಯೂಟಿ ಇತ್ತು, ಹಾಗಾಗಿ ಅವರು ಡ್ಯೂಟಿಗೆ ಹೋಗಿದ್ರು. ಈ ಫೋಟೋಸ್ ಎಲ್ಲ ಹಿಂದಿನ ವರ್ಷದ್ದು. ಬಿಕಾಸ್ ನಾನು ಆ ವರ್ಷ ಹೋಗೋಕ್ಕಾಗಲಿಲ್ಲ ಸೆಲೆಬ್ರೇಷನ್ಗೆ. ಅವ್ರು ಹೋಗಿ ತುಂಬ ಎಂಜಾಯ್ ಮಾಡಿದರು. ಈ ಥರ ಇತ್ತು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸರಿ ನಾನು ಹೋಗಿದ್ದೆ, ಅವರು ಡ್ಯೂಟಿ ಇತ್ತು, ಅವ್ರು ಬರೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಸಹ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನಾರ್ತ್ ಅವರಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಅವರಂತರೂ ಈ ಹಬ್ಬ ಅಂದರೆ ಅವ್ರಿಗೊಂಥರ ಸ್ಪೆಷಲ್ ಅವ್ರಿಗೆ. ಸೊ ಹಾಗಾಗಿ ಇಡೀ ಫ್ಯಾಮಿಲಿ, ಕಪಲ್ಸು, ಚಿಕ್ಕ ಮಕ್ಕಳು ಎಲ್ಲರೂ ಅಷ್ಟೇ, ಆ ಕಡೆನೂ ಅಷ್ಟೇ ತುಂಬ ಜನ ಇದ್ದರು. ಸೊ ಎಲ್ಲರಿಗೂ ಹಾಲಿಡೇಸ್ ಕೊಟ್ಟಿದ್ದರು. ಹಾಗಾಗಿ ತುಂಬ ಎಂಜಾಯ್ ಮಾಡಿದರು ಎಲ್ಲರೂ. ಸೊ DJ ಬೇರೆ ಒಳ್ಳೊಳ್ಳೆ ಸಾಂಗ್ಸ್ನ ಹಾಕ್ತಾಯಿದ್ರು.
ನಾನಂತೂ ಸಿಕ್ಕಿದ್ದೇ ಚಾನ್ಸು ಅಂತ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದೆ. ಹೆಂಗಿರುತ್ತೋ ಏನಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸೌಂಡಿಗಂತೂ ಫುಲ್ ಡ್ಯಾನ್ಸ್ ಮಾಡಬೇಕು ಅನಿಸ್ತಿತ್ತು. ಯಾರು ನೋಡ್ತಾರೋ ಬಿಡ್ತಾರೋ, ನಾವು ಎಂಜಾಯ್ ಅಂತೂ ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಅದರಲ್ಲೂ ಅಪ್ಪು ಸಾಂಗ್ ಬೇರೆ ಹಾಕ್ತಾಯಿದ್ರು ಅವಾಗವಾಗ. ಎಲ್ಲ ಹಿಂದಿ, ಕನ್ನಡ, ಇಂಗ್ಲೀಷ್ ಎಲ್ಲ ಸಾಂಗ್ಸು ಹಾಕ್ತಾಯಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ ಎಲ್ರೂ. ನಂಗೆ ಅಷ್ಟಾಗಿ ಅಲ್ಲಿರೋರು ಯಾರೂ ಅಷ್ಟು ಗೊತ್ತಿರಲಿಲ್ಲ. ಆದ್ರೂ ಅವ್ರ ಜೊತೆ ಗ್ರೂಪಲ್ಲಿ ಸೇರಿಕೊಂಡು ಒಟ್ನಲ್ಲಿ ನಂಗೆ ಆ ಪಾಯಿಂಟಲ್ಲಿ ಏನು ಅನಿಸ್ತಿತ್ತು ಅಂದರೆ ನಾನು ಡ್ಯಾನ್ಸ್ ಮಾಡಬೇಕು ಅಷ್ಟೇ. ಸೊ ಹಾಗಾಗಿ ನಾನು ಹಾಕಿದ ಸಾಂಗಿಗೆಲ್ಲ ಹೆಂಗೆ ಬೇಕು ಹಂಗೆ ಎತ್ವಾ ಕುಣಿದು ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಸೊ ಬಿಸಿಲು ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂಥರ ವೈಬ್ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಆ ವೈಬ್ ಮಾತ್ರ. पुष्पवती ಚಿಕ್ಕ ಮಕ್ಕಳಂತೂ ಆ ರೈನ್ ಡ್ಯಾನ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಅವರಂತೂ ಈ ಕಡೆ ದೊಡ್ಡೋರು ಎಂಜಾಯ್ ಮಾಡ್ತಾಯಿದ್ರು. ಇದ್ರ ಮಧ್ಯಾಂತರ ಹುಡುಗರಿಗಂತೂ ಇದೊಂಥರ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಅದರಲ್ಲಿ ಬೇರೆ ಕೊಚ್ಚಲೆಲ್ಲ ಉಳ್ಳಾಡಿ ತಿರ್ಗಾ ಬಣ್ಣ ಹಾಕ್ಕೊಂಡು ಹೋಲಿ. ಸೊ ಫೋಟೋಶೂಟ್ಗಂತ ಅಲ್ಲೊಂದು ಕೆಲವೊಂದು ಬೂತ್ಗಳನ್ನ ಮಾಡಿದರು. ಫೋಟೋಶೂಟ್ ಬೂತ್ಗಳು ಅಲ್ಲಷ್ಟೇ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ರು. ಅದಾದಮೇಲೆ ಸಿಕ್ಕಾಪಟ್ಟೆ ಕುಣಿದು ಮಜಾ ಮಾಡಿ ಸುಸ್ತಾಗಿತ್ತು. ಹಾಗಾಗಿ ಅಲ್ಲೇ ಎಲ್ರಿಗೂ ಮಜ್ಜಿಗೆ ವ್ಯವಸ್ಥೆ ಮಾಡಿದರು. ಮಜ್ಜಿಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಬಿಸಿಲಿಗೆ ಆ ಮಜ್ಜಿಗೆ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಮಸಾಲ ಮಜ್ಜಿಗೆ ಕೊಡ್ತಾಯಿದ್ರು ಎಲ್ಲರಿಗೂ ಫ್ರೀಯಾಗಿ. ನಾವು ಅಷ್ಟೇ ಒಂದು 2-3 ಗ್ಲಾಸ್ ಕುಡಿದ್ವಿ ಚೆನ್ನಾಗಿ. ಕುಣ್ದಿದ್ದಂತೂ ಸುಸ್ತು ಮಾಯ ಆಗೋಯ್ತು ನಮಗಂತೂ. ಬೇರೆ ಬೇರೆ ರೀತಿಯ ಫುಡ್ ಸ್ಟಾಲ್ಗಳನ್ನ ಹಾಕಿದ್ರು ಅಲ್ಲಿ. ಸೊ ಹಾಗಾಗಿ ಎಲ್ಲರೂ ಕುಡಿಯೋದು ಕುಣಿಯೋದು ಕುಣಿಯೋದು ಕುಡಿಯೋದು ಇದೇ ಆಗ್ತಾ ಇತ್ತು. ಅದಾದಮೇಲೆ ನಾವು ಈ ಕಡೆ ಸೈಡ್ ಬಂದ್ವಿ. ಈ ಕಡೆ ಸೈಡಲ್ಲಿ ಏನಿತ್ತು ಅಂದರೆ ಅದನ್ನ ಅಡ್ಮಿನ್ ಕಡೆಯಿಂದನೇ ಫ್ರೀಯಾಗಿ ನಾವು ಅಂದ್ಕೊಂಡ್ವಿ ಟೀ ಏನೋ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಕೊಡ್ತಾಯಿದ್ದು ಬಿಸಿ ಬಿಸಿ ಬಜ್ಜಿ ಕೊಡ್ತಾಯಿದ್ರು ಮತ್ತು ಜಿಲಾಬಿ ಕೊಡ್ತಾಯಿದ್ರು. ಮತ್ತು ಹಾಗಾಗಿ ಅಷ್ಟುದ್ದ ಕ್ಯೂ ಇತ್ತು ಅಲ್ಲಿ. ಸೊ ನಾವು ನೋಡೋಣ ನಿಲ್ಲೋಣ ಅಂತ ಹೋದ್ವಿ. ಬಟ್ ತುಂಬ ಕ್ಯೂ ಇರೋದ್ರಿಂದ ನಾವು ನಿಲ್ಲಕ್ಕೆ ಹೋಗಲಿಲ್ಲ, ಸೈಡಲ್ಲಿ ಕೂತ್ಬಿಟ್ವಿ. ಬಟ್ ಮಕ್ಕಳೆಲ್ಲ ಹೋಗಿದ್ದರು ತೊಗೊಂಬರ್ತೀವಿ ಅಂತ. ಸೊ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ.
ಎಲ್ಲರೂ ಅಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಬಟ್ ಇನ್ನೊಂದು ಏನು ಅಂದರೆ ಇಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು. ಅದೇ ಈಗಿನ ಕಾಲದಲ್ಲಿ ಫ್ರೀಯಾಗಿ ಬಜ್ಜಿ ಬೋಂಡ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ. ಹಾಗಾಗಿ ನಾವು ಅಷ್ಟೇ ಹೋದ್ವಿ. ಸೊ ನೋಡೋಣ, ವೆಯ್ಟ್ ಮಾಡೋಣ, ಕ್ಯೂ ಕಮ್ಮಿ ಆದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನ್ ಸ್ಟಾಪ್ ಅಂತೂ ಕ್ಯೂ ಇದ್ದೇ ಇತ್ತು. ನೋಡ್ಬೋದು ಎಷ್ಟು ಉದ್ದ ಕ್ಯೂ ಇದೆ ಅಂತ. ಅಣ್ಣ ಬೇರೆ ಹಾಕಿ ಸುಸ್ತಾಗೇ ಆಗ್ತಿದ್ರು. ಬಿಸಿ ಬಿಸಿ ಬಜ್ಜಿ ಬೋಂಡ ಆಮೇಲೆ ಜಿಲಾಬಿ ಬೇರೆ ಕೊಡ್ತಾಯಿದ್ರು. ನೋಡ್ಬೋದು ಇದನ್ನೆಲ್ಲನೂ ನಮ್ಮ ಅಡ್ಮಿನ್ ಕಡೆಯಿಂದನೇ ವ್ಯವಸ್ಥೆ ಮಾಡಿದರು. ಸೊ ಮಕ್ಕಳೆಲ್ಲ ಹೋಗಿದ್ರು ಅಂತ ಹೇಳಿದ್ನಲ್ಲ, ಅವ್ರು ತೊಗೊಂಬಂದರು. ಅದ್ರ ಜೊತೆ ಏನೋ ಒಂದು ಸ್ವೀಟ್ ಕೊಟ್ಟಿದ್ರು. ಇದು ನಾನು ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಈ ಸ್ವೀಟ್ನ. ನಂಗೆ ಇದ್ರ ಹೆಸರು ಗೊತ್ತಿಲ್ಲ ಅಷ್ಟು, ಬಟ್ ಚೆನ್ನಾಗಿತ್ತು. ಒಂಥರ ರವೆ ಥರ ಇತ್ತು. ಇದಕ್ಕೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಓಕೆ, ಇದನ್ನೆಲ್ಲ ತಿಂದು ಕುಡಿದು ಆರಾಮಾಗಿ ನೀರು ಕುಡಿಯೋಣ ಅಂತ ಹೋದ್ವಿ. ಸೊ ನೋಡ್ಬೋದು ಇಲ್ಲೆಲ್ಲ ಹೈದ್ರಾಬಾದ್ ಬಿರಿಯಾನಿ, ಪಾಪ್ಕಾರ್ನ್, ಐಸ್ ಕ್ರೀಮ್ ಎಲ್ಲನೂ ಇತ್ತು. ನೀರು ಅಷ್ಟೇ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಎಲ್ಲನೂ. ಅಲ್ಲಲ್ಲೆಲ್ಲ ಡಸ್ಟ್ಬಿನ್ಗಳ ಇಟ್ಟಿದ್ರು ನೀಟಾಗಿ ಕಸ ಹಾಕೋಕ್ಕೆ. ಸೊ ಒಂದು ಪೂಲ್ ಬೇರೆ ಮಾಡಿದ್ರು ಇದಕ್ಕಂತಲೇ. ಆ ಪೂಲಿನ ವ್ಯವಸ್ಥೆ ಅಂತೂ ಕೇಳಬಾರ್ದು, ಆ ಥರ ಇತ್ತು. ಸೊ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಲ್ಲ, ಮತ್ತೆ ಯಾಕೆ ಹಾಗೆ ಹೋಗೋದು ಅಂತ ಹೇಳಿಬಿಟ್ಟು ಮತ್ತೆ 2 ಗ್ಲಾಸ್ನ ಮಜ್ಜಿಗೆ ತೊಗೊಂಡು ಕುಡಿದು ಮನೆಗೆ ಹೋದ್ವಿ ನಾವು ಅಲ್ಲಿಂದ. ಹುಣ್ಣಿಮೆ ದಿನ ಗ್ರಹಣ ಬೇರೆ ಇತ್ತು ಮಧ್ಯಾಹ್ನದಿಂದ. ಹಾಗಾಗಿ ಎಲ್ಲರೂ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದರು. 3 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು 1 ಗಂಟೆ ಆಯಿತು ಅವಾಗೇ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಲಾಸ್ಟಲ್ಲಿ ಎಲ್ಲರೂ ಇವರೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟು, ಅಡ್ಮಿನ್ ಕಡೆಯಿಂದ ಅಲ್ಲಿ ಕೆಲಸ ಮಾಡೋವಂಥವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಅವ್ರೂ ಅಷ್ಟೇ ಲಾಸ್ಟಲ್ಲಿ ಫಸ್ಟ್ ಎಲ್ಲ ನಮಗೆ ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ಅವ್ರು ಬಂದು ಎಂಜಾಯ್ ಮಾಡ್ತಾಯಿದ್ರು. ಬಿಕಾಸ್ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಾಯಿತು. ಇದಿಷ್ಟು ಹೋಳಿ ಹಬ್ಬದ ಸ್ಪೆಷಲ್ ವೀಡಿಯೋ ಆಗಿತ್ತು. ಸೊ ಇದೇನಾದರೂ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಗನವೀರು ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.